जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु सद्गुरु सिद्धारूಢ महास्वामिಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 15ನೇ ಅಧ್ಯಾಯದ ಕೊನೆಯ 20ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿಯವರೆಗೂ ಯಾವ ಪರಮಾತ್ಮನನ್ನ ಪುರುಷೋತ್ತಮನನ್ನ ಅಥವಾ ಪರಬ್ರಹ್ಮನನ್ನ ತಿಳಿದುಕೊಳ್ಳಬೇಕಾದರೆ ನನ್ನನ್ನು ಹೇಗೆ ಭಜಿಸಬೇಕು, ಪೂಜಿಸಬೇಕು, ನನ್ನನ್ನು ಯಾವ ರೀತಿ ಧ್ಯಾನಿಸಬೇಕು ಅಂತ ಹಲವು ವಿಚಾರ ಸಂಗತಿಗಳನ್ನು ಅರ್ಜುನನಿಗೆ ಕೃಷ್ಣ ಭಗವಂತನ ಉಪದೇಶವನ್ನು ಮಾಡಿ, ಇನ್ನು ಮುಂದೆ ಈ ಕೊನೆಯ ಶ್ಲೋಕದಲ್ಲಿ ಏನು ಹೇಳಬೇಕಾಗಿದೆ ಅಂದರೆ, ಅದು ಉಪಸಂಹಾರಕ ಉಪಕ್ರಮವನ್ನು ಇಲ್ಲಿವರೆಗೂ ಗ್ರಂಥದಲ್ಲಿ ಉಪದೇಶವನ್ನು ಮಾಡಿ ಈಗ ಉಪಸಂಹಾರಾತ್ಮಕವಾದ ಶ್ಲೋಕ ಇದು ಏನು ಹೇಳ್ತದೆ ಅಂದರೆ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ
ಅನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ ಚ ಭಾರತ ಅಂತ ಈ ಶ್ಲೋಕದ ಅಭಿಪ್ರಾಯ. ಎಲೈ ಅರ್ಜುನ ಅಂತ ಸಂಬೋಧನೆ ಮಾಡಿದರು. ಅದರಲ್ಲಿ ಅನಘ ಅನ್ನುವಂಥ ಒಂದು ಶಬ್ದವನ್ನು ಪ್ರಯೋಗ ಮಾಡಿದರು. ಕಾರಣ ಅನಘ ಅಂದರೆ ಪಾಪರಹಿತನಾದಂಥ ಅರ್ಜುನನೇ ಈ ರೀತಿ ಆತ್ಮ ರಹಸ್ಯ ಅಂದರು. ಆತ್ಮ ರಹಸ್ಯ ಅಂದರೆ ಆತ್ಮಜ್ಞಾನ ಬಹಳ ಗೂಢವಾದದ್ದು, ಗುಂಭವಾಗಿದ್ದು, ಬಹಳ ರಹಸ್ಯವಾಗಿದ್ದು, ಪೂರ್ಣವಾದ ಈ ಶಾಸ್ತ್ರವು ಯಾರು ನನ್ನಿಂದ ಅರ್ಥಾತ್ ಇಂಥ ಆತ್ಮಜ್ಞಾನದ ಅನುಭವವನ್ನು ಮಾಡಿಕೊಳ್ಳುವಂಥ ಯಾವರೇ ಶಿಷ್ಯರಾಗಲಿ ಅವರು ಈ ರೀತಿ ಶಾಸ್ತ್ರ ಅಂದರು. ಶಾಸ್ತ್ರಗಳಲ್ಲಿ ಹಲವು ರೀತಿ ಆ ವೇದಾಂತ ಶಾಸ್ತ್ರಗಳಲ್ಲಿ ಕೂಡ ಈ ರೀತಿ ಅಂತ ಭಗವಂತ ಹೇಳ್ತಾರಂದ್ರೆ ಅದರ ತಾತ್ಪರ್ಯ ಷಡ್ಲಿಂಗ ಪೂರ್ವಕವಾಗಿ ಅಂತ. ಉಪಕ್ರಮ ಉಪಸಂಹಾರದಿಂದ ಪ್ರಾರಂಭವಾಗಿ ಆ ಷಡ್ಲಿಂಗ ಪೂರ್ವಕವಾಗಿ ಯಾರು ಇದನ್ನು ತಿಳಿಯುತ್ತಾರೋ, ಯಥಾರ್ಥವಾಗಿ ಯಾರು ಹೇಳುತ್ತಾರೆಯೋ ಅದೇ ಪ್ರಕಾರ ಯಾರು ತಿಳಿಯುತ್ತಾರೋ ಅಂಥ ಜ್ಞಾನಿಯು ಮಾತ್ರ ಇಲ್ಲಿ ಕೃತಕೃತ್ಯ ಅಂದರೆ ಮನುಷ್ಯ ಕುಲದ ಜನನದ ಲಾಭ ಯಾವುದು ಅಂತ ಪ್ರಶ್ನೆ ಮಾಡಲ್ಲ. ಅದಕ್ಕೆ ಇದು ಕೊನೆಯದು ಅಂತ. ಕೃತಕೃತ್ಯ ಅಂದರೆ ಆ ಲಾಭವನ್ನು ಮಾಡಿಕೊಂಡವರು ಜ್ಞಾನಿಗಳು. ಆ ಕಾರಣದಿಂದ ಇಲ್ಲಿ ಯಾವಾಗ ಅನಘ ಭಾರತ ಅನ್ನೋ ಶಬ್ದದಲ್ಲಿ ಸ್ವಲ್ಪ ಆಳವಾಗಿ ವಿಚಾರವನ್ನು ಮಾಡಿ ನೋಡಿದರೆ ಅವುಗಳಲ್ಲಿ ಮೊದಲನೆಯದು ವ್ಯಕ್ತಿಯ ಯೋಗ್ಯತೆ ಎಂದರು. ವ್ಯಕ್ತಿಯ ಯೋಗ್ಯತೆ, ಆ ಯೋಗ್ಯತೆ ಮತ್ತು ಎರಡನೆಯದು ವಂಶದ ಯೋಗ್ಯತೆಯನ್ನು ತಿಳಿಸುತ್ತದೆ. ವ್ಯಕ್ತಿಯ ಯೋಗ್ಯತೆ ತಿಳಿತದಂದ್ರೆ ಅವನ ಹಿಂದಿನ ಜನ್ಮದ ಪರಂಪರೆಯನ್ನು ಕೂಡ ತಿಳಿಸುತ್ತದೆ ಅಂತ ಅರ್ಥ ಮಾಡಬೇಕು. ಅವರ ಅಪ್ಪ, ಅವರಮ್ಮ, ಅವ್ರ ತಾತ, ಅವ್ರ ಮುತ್ಯ ಅಂತ ಅರ್ಥ ಅಲ್ಲ. ಅದು ಕೂಡ ಸ್ವಲ್ಪ ಇರ್ತದ. ಆದರೂ ಕೂಡ ಪೂರ್ಣ ವಿಚಾರ ಮಾಡಿದಾಗ ಇದು ಜ್ಞಾನವನ್ನು ತಿಳಿದುಕೊಂಡವನನ್ನು ಕುರಿತು ವ್ಯಕ್ತಿ ಶುದ್ಧಿ, ವಂಶ ಶುದ್ಧಿಯನ್ನು ನೋಡಬೇಕಾಗಿಲ್ಲ. ಅನಘ ಅಂತಂದರೆ ಒಟ್ಟಿನಲ್ಲಿ ಅವನು ಯಾವ ವಂಶದಿಂದನೇ ಬಂದಿರಲಿ, ಯಾವಾಗ ಬಂದಿರಲಿ, ಆದರೆ ಆತನಲ್ಲಿ ಪಾಪ ಅನ್ನುವಂಥದ್ದು ಇಲ್ಲದವನೇ ಅರ್ಜುನ ಅಂತ ಅರ್ಥ. ಅನಘ ಅನ್ನೋ ಶಬ್ದಕ್ಕೆ ಪಾಪ ಇಲ್ಲದವನೇ. ಯಾಕೆ ಆ ಮಾತು ಹೇಳ್ತಾರಂದ್ರೆ ಜೀವನ ಚರಿತ್ರೆಯನ್ನ ನಾವು ಪ್ರಾರಂಭ ಮಾಡಿ ಶಾಸ್ತ್ರದಿಂದ ನೋಡಿದಾಗ ನಮ್ಮ ಜೀವನ ಚರಿತ್ರೆ ಎಲ್ಲಿ ನೋಡಬೇಕು ಅಂದ್ರೆ ಶಾಸ್ತ್ರಗಳಲ್ಲಿ ನೋಡಬೇಕು. ನಾವು ಎಷ್ಟು ಪಾಪವನ್ನ ಮಾಡಿದ್ದೇವೆ, ಎಷ್ಟು ಪುಣ್ಯವನ್ನ ಮಾಡಿದ್ದೇವೆ ಅನ್ನುವಂಥ ಚರಿತ್ರೆ ನಮ್ಗೆ ಹೇಳಿಕೊಡ್ತವ ಶಾಸ್ತ್ರಗಳು. ಇಂಥ ವೇದಾಂತ ಶಾಸ್ತ್ರವನ್ನು ಕೇಳಲಿಕ್ಕೆ ಒಬ್ಬ ಸಾಮಾನ್ಯ ಮಾನವನಲ್ಲಿ ಆ ಯೋಗ್ಯತೆ ಬಂದಿದೆ ಅಂದರೆ ಅವನು ಹಿಂದಿನ ಜನ್ಮದಲ್ಲಿ ಪಾಪವನ್ನ ಮಾಡದೆ ಪುಣ್ಯವನ್ನ ಮಾಡಿ ಆ ಪುಣ್ಯ ಸಂಸ್ಕಾರ ಬಲದಿಂದ ಬಂದವನು. ಅದೇ ಪುಣ್ಯದ ವಂಶ ಅನ್ಬೇಕು. ಬಹಳ ಜನ ಕರಿತೇವಲ್ಲ, ಬಹಳ ಪುಣ್ಯಾತ್ಮರಿ,
ಆ ಮನೆತನದಲ್ಲಿ ಬಹಳ ಮೊದಲಿಂದ ಹೆಸರುವಾಸಿ ಆದ ಅದಿರಲಿ ಒಂದು ಕಡೆ. ಆದರೆ ನಮ್ಮ ಬಗ್ಗೆ ವಿಚಾರ ಮಾಡಿದರೆ ಎಲ್ಲಿಯೂ ಕಪ್ಪು ಚುಕ್ಕೆ ದೋಷಗಳು ಅವನ ಅಂತರಂಗದಲ್ಲಿ ಕಂಡು ಬರುವುದಿಲ್ಲ ಅಂತ. ಎಲ್ಲಿಯೂ ಅಂದ್ರೆ ಮುಂದ ಶರೀರದಿಂದಾಗಲಿ ವಾಣಿಯಿಂದಾಗಲಿ ಮನಸ್ಸಿನಿಂದಾಗಲಿ ಎಲ್ಲಿ ನೋಡಿದ್ರು ಕೂಡ ಮನಸ್ಸಿನಲ್ಲಿ ಪರಿಶುದ್ಧತೆ ಪರಿಪಕ್ವತೆ ಆದ, ವಾಣಿಯಲ್ಲಿ ಸತ್ಯ ಆದ, ಶರೀರದಲ್ಲಿ ಪುಣ್ಯ ಕಾರ್ಯ ಆದಂದಾಗ ಅವನಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಶರೀರದಿಂದಲೂ ಪಾಪ ಇಲ್ಲ, ವಾಣಿಯಿಂದಲೂ ಪಾಪ ಇಲ್ಲ, ಮನಸ್ಸಿನಲ್ಲಿಯೂ ಪಾಪ ಇಲ್ಲ ಅಂದಾಗ ಅಂಥ ಒಂದು ವ್ಯಕ್ತಿಯು ಯಾರಿಂದ ಕೇಳಬೇಕು ಅಂತ ಹೇಳಿದ್ರೆ ಶ್ರೀಮುಖದಿಂದ ಅಂದರು. ಶ್ರೀ ಅಂದರೆ ಷಡ್ಗುಣ ಐಶ್ವರ್ಯ ಸಂಪನ್ನನಾದಂಥ ಮತ್ತು ಆತನಲ್ಲಿ ಇರಬೇಕಾದಂಥ ಸಂಪತ್ತುಗಳವಲ್ಲ. ಗುರುವಿನಲ್ಲಿ ಇರುವಂಥ ಸಂಪತ್ತಿನದ ಆ ಸಂಪತ್ತು ಲಕ್ಷ್ಮಿಯಲ್ಲಿ ಕೂಡ ಇಲ್ಲ. ಲಕ್ಷ್ಮಿಯಲ್ಲಿ ಆ ಸಂಪತ್ತು ಅದೇನು? ತಪಸ್ವಿಗಳಲ್ಲಿ ಅಂತ ಸಂಪತ್ತು ಇಲ್ಲ. ಆ ಸಂಪತ್ತು ಇರೋದು ಏಕೈಕ ಸದ್ಗುರುನಾಥನಲ್ಲಿ ಮಾತ್ರ ಆ ಸಂಪತ್ತಾದ. ಆ ಸಂಪತ್ತು ಇರುವಂತ ಷಟ್ ಸಂಪತ್ತು ಅಂತ ಕರೀತಾರಲ್ಲ, ಅವರಿಂದ ಇದು ಸಂಬೋಧಿಸಿರಬೇಕು. ಮತ್ತು ನಾನು ಕೂಡ ಅವರಷ್ಟೇ ಪರಿಶುದ್ಧನಾಗಿ ಇರಬೇಕು, ಅವರ ಹಾಕಿದ ಹೆಜ್ಜೆಯಲ್ಲೇ ನಾನು ನಡಿಬೇಕು ಅನ್ನುವಂಥ ಶಿಷ್ಯನಾಗಿರಬೇಕು. ಅದು ಯಾಕಂದ್ರೆ ಬೇರೆ ಸಂಪತ್ತಿಗಳಂತೆ ಗುರುವಿನ ಸಂಪತ್ತು ನಾಶವಾಗುವಂಥ ಸಂಪತ್ತಲ್ಲ. ಗುರುವಿನಲ್ಲಿ ಸಂಪತ್ತು ಆನಂದ ಆದಲ್ಲ, ಆನಂದಕ್ಕೆ ನಾಶ ಇರಬಾರ್ದು. ಆ ಸಂಪತ್ತು ಎಲ್ಲಿದೆ ಅಂದರೆ ಶ್ರೀ ಗುರು ವಚನದಿಂದ ಅಧಿಕ ಸುಧೆ ಉಂಟೆ ಅಂತ ನಿಜಗುಂಡ್ರು ಹೇಳ್ದಂಗ ಅಲ್ಲಿ ಆತನನ್ನ ನೀನು ಯಾವುದೇ ಪ್ರಕಾರವಾಗಿ ಆತನಲ್ಲಿ ದೋಷವನ್ನ ಹುಡುಕಲಾರದೆ ನೀನು ನೋಡಬೇಕಂದ. ಯಾರಲ್ಲಿ? ಅಂಥ ಅನಘರೂಪನಾದಂಥ ಸದ್ಗುರುನಾಥನಲ್ಲಿ ದೋಷವನ್ನು ನೀನು ಕಾಣಬಾರದು ಎಂದರೆ ಇಲ್ಲಿ ಯಾವುದೇ ವ್ಯಸನಗಳನ್ನು ಇಟ್ಟುಕೊಳ್ಳಲಾರದೆ ಜೀವಿತ ಉಳ್ಳವನಾಗಿ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಯಾಗಿ ಅಲ್ಲಿಯ ವಿಷಯದ ವ್ಯಸನೆಯಾಗಬೇಕು ವಿನ ವಿಷಯಾದಿಗಳ ವ್ಯಸನೆಯಾಗಬಾರದು. ವಿಷಯಕ್ಕೆ ಬಹಳ ವ್ಯತ್ಯಾಸ ಅದ. ನಾವು ಜಗತ್ತಿನಲ್ಲಿ ಆಗುವಂಥ ಪದಾರ್ಥಗಳಲ್ಲ, ಆ ಪದಾರ್ಥಗಳ ವ್ಯಸನದಿಂದ ನಾವು ಇದನ್ನು ಕೇಳಬಾರದು. ಕೇಳಿದರೆ ಅನಧಿಕಾರಿವಿನ ಅಧಿಕಾರಿಯಲ್ಲ. ನಾವು ಮೊದಲೇ ವಿಚಾರ ಮಾಡಬೇಕು. ಶಾಸ್ತ್ರಗಳಲ್ಲಿ ಏನಾದಂದ್ರೆ ಅಧಿಕಾರಿ, ವಿಷಯ ಮತ್ತೆ ಸಂಬಂಧ, ಪ್ರಯೋಜನ. ಇಲ್ಲಿ ವಿಷಯ ಏನಾದ ಮೊದಲು ಅದು ತಿಳ್ಕೋಬೇಕು. ನಾವು ಗುರುಗಳಲ್ಲಿ ಯಾವ ವಿಷಯ ಅದ, ಯಾವುದನ್ನು ಪಡಿಬೇಕು ಅಂತ ತಿಳ್ಕೊಂಡೇ ಬರಬೇಕಿಲ್ಲ. ಇಲ್ಲಿ ಭೋಗ ಭಾಗ್ಯದ ವಿಷಯ ಇಲ್ಲ, ಲೋಕಾದಿಗಳ ಗತಿಯ ವ್ಯಸನ ಚಿಂತೆ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಆನಂದವೇ ಇಲ್ಲಿ ವಿಷಯ. ಹಾಗಾಗಿ ಅಂಥ ವಿಷಯವನ್ನ ಪಡೆಯಲಿಕ್ಕೆ ಅಧಿಕಾರಿಯಾಗಬೇಕು ವಿನ ಲೋಕದ ವಿಷಯಗಳನ್ನು ಪಡೆಯುವಂಥವನು ಅಧಿಕಾರಿ ಇಲ್ಲಿ ಅಲ್ಲ ಅಂತ
ಪ್ರಯೋಜನ ಇಲ್ಲ ಅಂತ ಹೇಳಿದಂಗಾಯ್ತು. ಹಾಗೆ ಅರ್ಜುನನು ಪಾಪವನ್ನು ಮಾತ್ರವಲ್ಲ ಪುಣ್ಯವೆಂಬ ಪ್ರತಿಬಂಧಕವನ್ನು ಸಹ ಕಳೆದುಕೊಂಡವನು ಎಂಬುದಕ್ಕೆ ನಿದರ್ಶನವೇನೆಂದರೆ, ಬರೇ ಪಾಪವನ್ನು ಕಳ್ಕೊಂಡಿವಿ ಅಂತಂದ್ರೆ ಅಷ್ಟಕ್ಕೆ ಮುಗಿಲಿಲ್ಲ, ಪುಣ್ಯದ ಪ್ರತಿಬಂಧಕ ಆಗ್ತದೆ. ಮೊದಲು ಪಾಪದ ಪ್ರತಿಬಂಧಕ, ಅದು ಕಳ್ಕೊಂಡ ಮೇಲೆ ಎರಡನೆಯ ದೊಡ್ಡ ಪ್ರತಿಬಂಧಕ ಯಾವುದು ಅಂದ್ರೆ ಪುಣ್ಯದ ಪ್ರತಿಬಂಧಕ. ಯಾಕಂದ್ರೆ ಪಾಪ ಪುಣ್ಯಗಳೆರಡು ಏನ್ ಮಾಡ್ತಾವ ಅರ್ಜುನ ಅಂದ್ರೆ, ಇದು ಜ್ಞಾನಕ್ಕ ಪ್ರತಿಬಂಧಕ, ಭೋಗಕ್ಕ ಪ್ರತಿಬಂಧಕ, ಪುಣ್ಯ ಅಲ್ಲ. ಸ್ಪಷ್ಟ ತಿಳ್ಕೋಬೇಕು. ಪುಣ್ಯವನ್ನ ಮಾಡು ಅಂತ ಹೇಳಿದಂದ್ರೆ ಭೋಗಕ್ಕ ಪುಣ್ಯ ಪ್ರತಿಬಂಧಕ ಅಲ್ಲ, ಆದ್ರೆ ಜ್ಞಾನಕ್ಕ ಮೋಕ್ಷಕ್ಕ ಪ್ರತಿಬಂಧಕ ಯಾವುದು ಪುಣ್ಯನೂ ಕೂಡ. ಹಾಗಾಗಿ ಇಲ್ಲಿ ಗಾಂಧೀವಂ ಸಂಸತೆ ಅಸ್ಥಾತ್ ಮೊದಲೇ ಹೇಳ್ಯಾರ ಪೂರ್ವದಲ್ಲಿ, ಕೈಯಿಂದ ಗಾಂಧೀವ ಧನಸ್ಸು ಜಾರಿ ಬಿತ್ತು ಎಂದು ಅರ್ಜುನನೇ ಅಂದಿದ್ದಾನೆಂದ್ರೆ, ಗಾಂಧೀವನೆಂದರೆ ಅರ್ಜುನನು ಮಾಡಿದ ಪುಣ್ಯಗಳೆಲ್ಲವೂ ಗಾಂಧೀವ ರೂಪದಲ್ಲಿ ಇತ್ತೆಂಬ ಭಾವ. ಇದ್ದು ಅಲ್ಲ, ಯುದ್ಧ ಮಾಡಕ ಸಾಧನಗಳಲ್ಲವು. ಆ ಸಾಧನ ಅರ್ಜುನನಿಗೆ ಯಾಕೆ ಬಂದು ಉಳಿದವರಿಗೆ ಯಾಕೆ ಅಂತ ಪಾಶುಪತಾಸ್ತ್ರಗಳು, ಅತ್ಯಂತ ಗಾಂಧೀವ ಅನ್ನುವಂಥ ಅಸ್ತ್ರಗಳು ಶಸ್ತ್ರಗಳು ಯಾರ ಕೈಯಲ್ಲಿ ಇದ್ದಿಲ್ಲ. ಅರ್ಜುನನಿಗೆ ಯಾಕೆ ಬಂದು ಅಂದ್ರೆ, ಆತನು ಪರಮಾತ್ಮನನ್ನ ತಪಸ್ಸು ಮಾಡಿ ಪುಣ್ಯವನ್ನ ಮಾಡಿ ಆ ಗಾಂಧೀವನ್ನ ಪಡೆದನು ಅಂತ ಹೇಳ್ತಾವ. ಮತ್ತೆ ಎಲ್ಲರಿಗೂ ಸುಮ್ಮನೆ ಬಂದವ, ನಾವು ಅವನಿಗೆ ಮಾತ್ರ ಬಂದು, ಆ ಕಾರಣದಿಂದ ಅರ್ಜುನನು ಮಾಡಿದ ಪುಣ್ಯ ಫಲಗಳೇ ಗಾಂಧೀವ ಅಂತ ಅನ್ಕೊಂಡು, ಆ ಗಾಂಧೀವವು ಬಿದ್ದು ಹೋಯಿತಂದರೆ ಪುಣ್ಯವು ಸಹ ಬಿದ್ದು ಹೋಯ್ತಂತ ಅರ್ಥ. ಅದಕ್ಕೆ ಅರ್ಜುನನಿಗೆ ಯಾಕೆ ಆ ಯುದ್ಧ ರಂಗದ ಕುರುಕ್ಷೇತ್ರ ಮಧ್ಯದಲ್ಲಿ ಜ್ಞಾನ ಉಪದೇಶಕ್ಕೆ ಅಧಿಕಾರಿಯಾಗಿ ತನ್ನ ಮೋಹವನ್ನು ನಷ್ಟ ಮಾಡಿಕೊಂಡು ತನ್ನ ಸ್ಮೃತಿಯನ್ನು ಯಾಕೆ ಪ್ರಾಪ್ತಿ ಮಾಡಿಕೊಂಡಂದ್ರೆ, ಅವನಲ್ಲಿ ಪಾಪನೂ ಇದ್ದಿಲ್ಲ ಪುಣ್ಯನೂ ಇದ್ದಿಲ್ಲ ಅಂತ. ಆ ಕಾರಣದಿಂದ ಹೀಗೆ ಜ್ಞಾನಕ್ಕೆ ಪ್ರತಿಬಂಧಕಗಳಾದ ಪುಣ್ಯ ಪಾಪಗಳು ಎರಡನ್ನೂ ಕಳೆದುಕೊಂಡವನು ಇಲ್ಲಿ ಅಧಿಕಾರಿಯೇ ಅರ್ಜುನನು ಎಂದರ್ಥ. ನಮಗೇನರ್ಥ ರೀ? ನಾವು ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಯಾಕೆ ಮಾಡಬೇಕು ಅಂದ್ರೆ, ಪುಣ್ಯವನ್ನ ಮಾಡಿ ಪಾಪವನ್ನು ಕಳ್ಕೊಂಡಿವಲ್ಲ, ಈ ಪುಣ್ಯ ಏನು ಮಾಡ್ತದ್ರಿ ಅಂದ್ರೆ, ಮುಂದೆ ನಿನ್ನ ಭೋಗಕ್ಕೂ ಕೂಡ ಅದು ಸಾಧನ ಮಾಡ್ತದ. ಆ ಪುಣ್ಯ ಜ್ಞಾನಕ್ಕೂ ಸಾಧನ ಆಗ್ತದೆ. ಆದರೆ ಮಾಡುವುದರಲ್ಲಿ ಸ್ವಲ್ಪ ವ್ಯತ್ಯಾಸ. ಏನು ಮಾಡಬೇಕು? ಪುಣ್ಯವನ್ನ ಮಾಡಬೇಕು, ಪುಣ್ಯ ಕರ್ಮಗಳ ಫಲದ ಇಚ್ಛೆ ಅಪೇಕ್ಷೆಯನ್ನು ಮಾಡಬಾರದು. ಅದೇ ಏನಾಯ್ತು? ನಿಷ್ಕಾಮ ಆಯ್ತು ನೋಡ್ರಿ. ಕಾಮ ಇದ್ರೆ ಪುಣ್ಯ ಆಯ್ತು, ನಿಷ್ಕಾಮ ಇದ್ರೆ ಆ ಪುಣ್ಯನೂ ಹೋಯ್ತು ಅಂತ. ನಾವು ಈ ಪುಣ್ಯ ಕಾರ್ಯವನ್ನ ಯಾಕೆ ಕೈ ಬಿಡಬಾರದು ಅಂದ್ರೆ, ನಾವು ಅರ್ಜುನನಂತೆ ಕೃಷ್ಣ ಭಗವಂತನಂತೆ ಆ ಅರ್ಜುನಂತ ಶಿಷ್ಯನಲ್ಲ, ಕೃಷ್ಣನಂತ ಗುರುಗಳಲ್ಲ. ಅಂದಾಗ ನಾವು ಇದನ್ನ ಒಂದು ವೇಳೆ ಬಿಟ್ಟಿವಿ ಅಂದ್ರೆ ನಮ್ಮನ್ನ ಪುನಃ ಅನಂತ ಪಾಪದ ಕರ್ಮಗಳಿಗೆ ಮನಸ್ಸು ಹೋಗ್ತದ, ಶರೀರ ಹೋಗ್ತದ,
ವಾಣಿ ಹೋಗ್ತದ. ಮತ್ತೆ ಏನಾಯ್ತಂದ್ರೆ ತ್ರಿಕರಣಪೂರ್ವಕವಾಗಿ ಮತ್ತೆ ಪಾಪಕ್ಕೆ ಹೋಗ್ತೀವಿ. ಹಾಗಾಗಿ ಮಾಡಿದ ಫಲದ ಇಚ್ಛೆ ಅಪೇಕ್ಷೆಯನ್ನು ನೀವು ಬೇಡ್ಲಿಕ್ಕೆ ಹೋಗಬೇಡ. ಇದಕ್ಕೆ ಬಹಳ ಸಲ ನಾನು ಹೇಳಿನಿ, ಬೇಡದೇ ಇದ್ರೆ ಮಾಡಿದ ಕರ್ಮಕ್ಕೆ ಫಲ ಯಾರು ಕೊಡ್ತಾರ ಅಂತ. ನೀನು ಬೇಡಿದ್ರೂ ಕೂಡ ನೀನು ಮಾಡಿದ ಕರ್ಮಕ್ಕೆ ಫಲ ಸಿಗ್ತದ, ಬೇಡದೇ ಇದ್ರೂ ಕೂಡ ಸಿಗ್ತದ. ಅದಕ್ಕೆ ಬೇಡಲಾರದ ದೊಡ್ಡ ಮನುಷ್ಯ ಆಗು, ಬೇಡಿ ಸಣ್ಣವನೇ ಹಾಕಾತಿದ್ದೆ ಅಂತ ಮಹಾತ್ಮ ಹೇಳ್ತಾರೆ. ಸಾಮಾನ್ಯವಾಗಿ ಒಬ್ಬ ರೈತ ಇದ್ದ, ಹೊಲಕ್ಕೆ ಅಥವಾ ಮನೆ ಕಟ್ಟಲಿಕ್ಕೆ ಕೂಲಿಕಾರರನ್ನ, ಗೋಡೆ ಕಟ್ಟವರನ್ನ, ಮತ್ತು ಹತ್ತಿ ಕಳೆತೆಯರನ್ನ, ಹತ್ತಿ ಬಿಡಿಸೋರನ್ನ ಹೊಲಕ್ಕೆ ಕರ್ಕೊಂಡು ಹೋಗ್ತಾನ. ಆ ಹೊಲದಾಗ ಕೆಲಸ ಮಾಡ್ಯಾರ, ಇವರು ಮನೆಯಲ್ಲಿ ಕೆಲಸ ಮಾಡ್ಯಾರ. ಒಂದು ವಾರ ನೋಡ್ತಾರೆ ಮಾಲೀಕರು. ಆ ಪೇಮೆಂಟು ಒಯ್ಲಿಕ್ಕೆ ಬರದಿದ್ರೆ ಅವರೇ ಫೋನ್ ಮಾಡ್ತಾರೆ, ಯಾಕ ಪ್ರಭು ಪೇಮೆಂಟಿಗೆ ಬಂದಿಲ್ಲಲ್ಲ. ರೈತ ಅಂತಾನ, ಮೊನ್ನೆ ನಮ್ಮ ಹೊಲ್ದಾಗ ಕೆಲಸ ಮಾಡ್ರಿ, ಕೂಲಿನ ಒಯ್ದಿಲ್ಲಲ್ಲ ಮಾರಯ್ಯ, ಬಂದು ಒಯ್ಯಿರಿ ಅಂತ ಹೇಳ್ತಾನೋ, ನಾ ಕೊಡೋದಿಲ್ಲ, ನೀವು ಬರಬೇಡ್ರಿ ಅಂತಾನ ಅವನು. ಅವರು ಬರದೇ ಇದ್ರು ಕೂಡ ಬಂದು ತಗೊಂಡು ಹೋಗ್ರಂತ ಕರೆಸಿ ಕೊಡ್ತಾರೆ ಅವರು. ಮತ್ತು ಮಾನವನಿಗೆ ಇಷ್ಟ ಗೊತ್ತಾದ್ಮೇಲೆ ಭಗವಂತ ನಾವು ಮಾಡಿದ ಕರ್ಮಕ್ಕ ಫಲವನ್ನು ನೀನು ಬೇಡದೇ ಇದ್ದನ್ನು ಅವನು ತಾನಾಗಿ ಕೊಡ್ತಾನ. ಅದು ನಮ್ಮ ಕೈಯಲ್ಲಿ ಕಾಣಂಗಿಲ್ಲ, ಆದ್ರೆ ಹಣೆ ಬರದಲ್ಲಿ ಗೊತ್ತಾಗುತ್ತದೆ. ನಾವು ಮಾಡಿದ ಪುಣ್ಯದ ಫಲಕ್ಕೆ ಮುಂದಿನ ಗಡಿಗೆಯಲ್ಲಿ ನಮಗೇನೇನು ಪ್ರಾಪ್ತಿ ಆಗ್ತದಂತ ಆವಾಗ ನಮಗೆ ಗೊತ್ತಾಗೋದು. ಆ ಕಾರಣದಿಂದ ಇಲ್ಲಿ ಗುಹ್ಯಂ ತಮ ಶಾಸ್ತ್ರಂ ಅಂದ್ರು. ಭಗವದ್ಗೀತೆ ಏನು ಮಾಡಿತು ಅಂದ್ರೆ, ಗುಹ್ಯತಮವಾದ ಶಾಸ್ತ್ರ ಮೊದಲು. ಭಗವದ್ಗೀತೆಯು ಒಂದು ಶಾಸ್ತ್ರ, ಪ್ರಕರಣ ಗ್ರಂಥ ಅಲ್ಲ ಎಂಬುದನ್ನು ನೆನಪಿನಲ್ಲಿ ಇಟ್ಟು ಬರಬೇಕು ಅಂತ ಇಲ್ಲಿ ಒಂದು ಮಾತು ಬರ್ತಾರೆ. ಯಾಕಂದ್ರೆ ಗೀತೆಯಲ್ಲಿ ಶಾಸ್ತ್ರದ ಲಕ್ಷಣಗಳೆಲ್ಲವೂ ಕಂಡು ಬರುತ್ತವೆ. ಈ ಭಗವದ್ಗೀತೆಯಲ್ಲಿ ಶಾಸ್ತ್ರದ ಎಲ್ಲ ಲಕ್ಷಣಗಳಾವಿಲ್ರಿ, ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಶಾಸ್ತ್ರವೆಂದರೆ ಯಾವುದಕ್ಕೆ ಶಾಸ್ತ್ರ ಅನ್ಬೇಕು ಅಂದ್ರೆ, ಶಾಸನ ಶಂಸನ ಶಾಸ್ತ್ರಂ ಶಾಸ್ತ್ರ ಶಾಸ್ತ್ರಮಿತ್ ಅಭಿಧೀಯತೆ ಅಂದ್ರೆ ಶಾಸ್ತ್ರದಲ್ಲಿ ಶಾಸನ ಮಾಡುವುದು ಮೊದಲನೇ ಲಕ್ಷಣ, ಪ್ರಕಟಣೆ ಮಾಡುವುದು ಎರಡನೆಯ ಲಕ್ಷಣ. ಭಗವದ್ಗೀತೆಯಲ್ಲಿ ಅನೇಕ ಶಾಸನಗಳಿವೆ. ಒಂದು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಮತ್ತು ತಾಂಸಿತ ಕಷ್ಟ ಅಂತ ಇವೆ ಅನೇಕ ಶಾಸನಗಳಂತ ಬರೋದು. ಇವುಗಳಲ್ಲಿ ಏನು ಮಾಡಿದ್ರು ಅಂದರೆ, ಗುಹೆಯಲ್ಲಿ ಅಡೆಯಿರುವ ಆತ್ಮತತ್ವವನ್ನು ಸಾಕ್ಷಾತ್ಕಾರವಾಗಿ ಬೋಧಿಸುವುದು. ಮೊನ್ನೆ ಹೇಳಿ ನಾನು, ಗುಹೆ ಅಂತಾವಲ್ಲ, ಅಲ್ಲಿ ಕತ್ತಲು ಆದಲ್ಲ, ಆ ಕತ್ತಲನ್ನ ಕಡಿಬೇಕಾಗಿದ್ರೆ ದೀಪನೇ ಒಯ್ಬೇಕು ನಾವು. ಬೇರೆ ಯಾವುದು ಸೂರ್ಯನ ಬೆಳಕು ನಡೆಯಂಗಿಲ್ಲ, ಚಂದ್ರನ ಬೆಳದಂಗಳು ಬೀಳಂಗಿಲ್ಲ, ಯಾಕಂದ್ರೆ ಕತ್ತಲ ಆವರಿಸದ. ಅದೇ ರೀತಿ ಇಲ್ಲಿ ಕೂಡ ನಮ್ಮ ಗುಹೆಯಲ್ಲಿ ಅಡೆಯಿರುವ, ಗುಹೆ ಯಾವುದು ಅಂದ್ರೆ ಇಲ್ಲಿ ಕಲ್ಲು ಬಂಡೆಗಳ ಮಧ್ಯದಲ್ಲಿ ಇರುವಂಥದ್ದು ಗುಹೆ ಅಂತ ಅರ್ಥ ಮಾಡಂಗಿಲ್ಲ. ಬುದ್ಧಿಯೇ ನಮ್ಮ ಗುಹೆ ಅಂತ, ಬುದ್ಧಿ ಅಂತ ಅದಲ್ಲ. ಆ ಗುಹೆಯಲ್ಲಿ ಅಡೆಯಿರುವುದು ಆತ್ಮತತ್ವ. ನಮ್ಮ ಸಂಪತ್ತು ಎಲ್ಲಿ ಅದ, ಆ ಗುಹೆಯಲ್ಲಿ ಅದ ನೋಡ್ರಿ. ಅಲ್ಲಿ ಹೋಗ್ಬೇಕಾಗಿದ್ರೆ ಅದರಿಂದ ಭಗವದ್ಗೀತೆ ಅನ್ನುವಂಥ ಅನೇಕ ಶಾಸ್ತ್ರ ಏನವ, ಅವುಗಳೇ ಹೊಳಗೆ ಹೋಗ್ಲಿಕ್ಕೆ ಸಾಧ್ಯ ಆದವಿನ ಬೇರೆ ಶಾಸ್ತ್ರಗಳಿಗೆ ಇದು ಅಸಾಧ್ಯ ಆದಂತ ತೆಗೆದು ಹಾಕಿದ್ರು. ಬಹಳ ಶಾಸ್ತ್ರ ಅವು ಯಾವ ಕೂಡ
ನಮ್ಮ ಅಜ್ಞಾನವೆಂಬ ಬುದ್ಧಿಯಲ್ಲಿರುವಂಥ ಅಜ್ಞಾನವನ್ನು ನಾಶ ಮಾಡಿ ಆ ಗುಹೆಯಲ್ಲಿ ಇರುವಂಥ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಪ್ರಕಟ ಆಗಬೇಕಾಗಿದ್ರೆ ಇದು ಜ್ಞಾನವನ್ನು ಸಾರುವಂಥ ವೇದ ವೇದಾಂತದ ಶಾಸ್ತ್ರಗಳೇ ಬೇಕು ಅಂತ ಹೇಳಿ, ಮತ್ತು ಇಲ್ಲಿ ಶಾಸ್ತ್ರದಲ್ಲಿಯ ಗುಹ್ಯ ಶಾಸ್ತ್ರವಲ್ಲ, ಗುಹ್ಯತರ ಶಾಸ್ತ್ರವಲ್ಲ, ಗುಹ್ಯತಮ ಶಾಸ್ತ್ರ ಅಂದ್ರೆ ನೋಡ್ರಿ. ಅಂದ್ರೆ ಧರ್ಮದ ಸ್ವರೂಪವನ್ನು ಬೋಧ ಮಾಡುವಂಥ ಶಾಸ್ತ್ರಗಳು ಗುಹ್ಯ ಶಾಸ್ತ್ರ. ನಮ್ಮ ಧರ್ಮಗಳಾವಲ್ಲ. ನಮ್ಮ ಧರ್ಮ ನಿಮ್ಮದು ಜೈನ ಧರ್ಮ ಅಂದಾದ, ಬೌದ್ಧ ಧರ್ಮ ಅಂತಾದ, ಇನ್ನೂ ಅನೇಕ ಧರ್ಮಗಳಾವಲ್ಲ. ಆ ಧರ್ಮಗಳ ನಡೆ ನುಡಿಯನ್ನು ಬೋಧಿಸುವಂಥ ಶಾಸ್ತ್ರಗಳು ಬಹಳ ಅವ. ಅವಕ್ಕೆಲ್ಲ ಗುಹ್ಯ ಶಾಸ್ತ್ರ. ಎರಡನೆಯದು ಗುಹ್ಯತರ ಶಾಸ್ತ್ರವೆಂದರೆ ಧರ್ಮದ ಪ್ರಭುವಾದ ಈಶ್ವರನನ್ನು ಪರೋಕ್ಷದಲ್ಲಿ ಬೋಧಿಸುವ ಶಾಸ್ತ್ರವೆಂದರ್ಥ. ಇದು ಪರಮಾತ್ಮನ ಬಗ್ಗೆ, ಪರಬ್ರಹ್ಮನ ಬಗ್ಗೆ, ಶಿವನ ಬಗ್ಗೆ ನಾವು ಯಾರ್ಯಾರು ಏನೇನು ಕರಿತೀವಲ್ಲ ಅದರ ಬಗ್ಗೆ ಬೋಧಿಸುವಂಥ ಶಾಸ್ತ್ರಗಳು ಬಹಳವ. ಅಂದರೆ ಈಶ್ವರನ ಪರೋಕ್ಷವಾಗಿ ಪರಮಾತ್ಮ ಜ್ಞಾನ ಅಂತ ಹೇಳುವಂಥ ಶಾಸ್ತ್ರಗಳು ಅವು ಬೇರೆ ಅವ. ಮತ್ತು ಇನ್ನೊಂದು ಗುಹ್ಯತಮ ಶಾಸ್ತ್ರವೆಂದರೆ ಧರ್ಮಕ್ಕೆ ಪ್ರಭುವಾದ ಈಶ್ವರನು ನೀನೇ ಎಂದು ಆ ಈಶ್ವರನನ್ನು ಅಪರೋಕ್ಷವಾಗಿ ಬೋಧಿಸುವುದೇ ಗುಹ್ಯತಮ ಶಾಸ್ತ್ರ. ಮೂರು ಹೇಳಿದ್ರಲ್ಲಿ ಅದನ್ನೇ ಇಲ್ಲಿ ಎಲ್ಲ ಹೇಳ್ಕೊಂತ ಬಂದರ. ಮೊದಲಿನಿಂದ ಕರ್ಮ ಮತ್ತು ಉಪಾಸನ ಅವು ಬೇರೆ, ಗುಹ್ಯತಮ ಶಾಸ್ತ್ರ ಅಂದ್ರೆ ಯಾವುದು? ವೇದಾಂತ ಅಂತ ಅರ್ಥ ಮಾಡಬೇಕು. ಶಬ್ದಗಳು ಬೇರೆ ಬೇರೆ, ಅನುಭವ ಮಾತ್ರ ಅದೇ. ಹೀಗೆ ಮುಂದೆ ಅನಂತ ರೀತಿಯಲ್ಲಿ ಭಗವದ್ಗೀತೆಯು ಆದಿಯಿಂದ ಅಂತ್ಯದವರೆಗೆ ಶಾಸ್ತ್ರವೇ ಆಗಿದ್ದರೂ ಈ 15ನೆಯ ಅಧ್ಯಾಯವು ಗೀತೆಯ ಸಾರ ಸರ್ವಸ್ವವಾಗಿರುವುದರಿಂದ ಈ ಅಧ್ಯಾಯಕ್ಕೆ ಪ್ರತ್ಯೇಕವಾಗಿ ಶಾಸ್ತ್ರವೆಂದು ಕರೆದಿ ಎಂದು ಊಹಿಸಬಹುದು. ಇದಕ್ಕಾಗಿ ಭಗವದ್ಗೀತೆ ಶಾಸ್ತ್ರ ಅಥವಾ ಶಾಸ್ತ್ರ ಅಂತ ಕರೆದರ. ಇದಕ್ಕೆ ಶಾಸ್ತ್ರವೆನ್ನುವುದಕ್ಕೆ ಮತ್ತೊಂದು ಕಾರಣ ಅದೇನೆಂದರೆ ಇದು ಕೇವಲ ಬಾಯಿ ಮಾತಲ್ಲ. ಬಾಯ ಮಾತಲ್ಲ. ಸರ್ಪಭೂಷಣರು ಇದಕ್ಕೊಂದು ನುಡಿನ ಹೇಳ್ಯಾರ, ಇದು ಬಾಯಿ ಮಾತಲ್ಲ. ಗುರುಪುತ್ರರಿಗೆ ಇದೇನು ಅಸಾಧ್ಯವಾದುದಲ್ಲ ಅಂತ ಒಂದು ಚರಣದಲ್ಲಿ ಹೇಳ್ಯಾರ. ಬಾಯಿ ಮಾತಲ್ಲ. ಯಾಕಂದ್ರೆ ಉಪನಿಷತ್ತುಗಳೆಂಬ ವೇದಕ್ಕೆ ಸಂಬಂಧಪಟ್ಟಿದ್ದು ಎಂದರ್ಥ. ಉಪನಿಷತ್ ಅಂದ್ರೇನು? ಬ್ರಹ್ಮಜ್ಞಾನ ಅಂತ ಹೇಳಿರಲ್ಲ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳೇ ಇದರ ಅರ್ಥ ಅಂತ ತಿಳಿಬೇಕು ವಿನ ಬೇರೆ ನಾವು ಲೋಕಾಂತರಕ್ಕಾಗಿ ಭೋಗ ಭಾಗಕ್ಕೆ ಅರ್ಥವನ್ನು ಕೊಡುವಂಥದ್ದಲ್ಲ, ಮೋಕ್ಷದ ಅರ್ಥವನ್ನೇ ಕೊಡುವಂಥದ್ದು ಈ ಗೀತೆ ಅಂತ. ಇದರಲ್ಲಿ ವೇದದ ಭಾಗಗಳಾದ ಉಪನಿಷತ್ತುಗಳು ಉಂಟಲ್ಲ. ವೇದದ ಭಾಗ ಯಾವುದು? ಕರ್ಮಕಾಂಡ, ಉಪಾಸನೆ ಕಾಂಡ, ಜ್ಞಾನಕಾಂಡ. ಇಲ್ಲಿ ಇತಿ ಎಂಬ ಪದ ಪ್ರಯೋಗ ಇರುವುದರಿಂದ ಈ ಶ್ಲೋಕದಲ್ಲಿ ಗೀತಾಶಾಸ್ತ್ರವು ಇಲ್ಲಿಗೆ ಮುಗಿಯಿತೆಂದು ತಿಳಿಯಬೇಕು. ಇಲ್ಲಿಗೆ ಮುಗಿತು, ಹೇಳೋದೆಲ್ಲ ಮುಗಿತು. ಏಕೆಂದರೆ ಆರಂಭದಲ್ಲಿ ಅಥ ಅಂತ ಶಬ್ದ ಹಾಕ್ಯಾರ, ಈ ಕೊನೆಯಲ್ಲಿ ಇತಿ ಅಂತ. ಅಂದ್ರೆ ಅಲ್ಲಿ ಅಥ ಅನ್ನೋದು ಆರಂಭ, ಉಪಕ್ರಮ, ಇತಿ ಅನ್ನೋದು ಉಪಸಂಹಾರ. ಆಯ್ತಲ್ಲ, ಮುಗಿತು ಶಾಸ್ತ್ರ. ಕೇವಲ ಸಮಾಪ್ತಿಗೆ ಹಿತಿ ಎಂದು ಹೇಳುವುದುಂಟು.
ಆದುದರಿಂದ ಈ ಅಧ್ಯಾಯಕ್ಕೆ ಗೀತಾಶಾಸ್ತ್ರ ಸಮಾಪ್ತಿ ಆಯಿತು. ಮುಂದಿನ 16, 17 ಈ 2 ಅಧ್ಯಾಯಗಳು ಪರಿಶಿಷ್ಟಗಳು. 18ನೇ ಅಧ್ಯಾಯವು ಉಪಸಂಹಾರಾತ್ಮಕವಾದದ್ದು. ಅಲ್ಲಿ ಮುಗಿತು ನೋಡೋಣ. ನಿಜಗುಣರು ಕೈವಲ್ಯ ಪದ್ಧತಿಯಲ್ಲಿ ಅಥವಾ ಪರಮಾನುಭವದ ಅನುಭವಸಾರದಲ್ಲಿ ಗುರುಗಳೇ ಇಲ್ಲಿವರೆಗೂ ಮೈತ್ರಾದೇವಿ ಕೂಡ ಹೇಳಿಲ್ಲಲ್ಲ, ನಾನು ಏನು ಕೇಳಿದ್ದೆ ಎಲ್ಲವನ್ನು ಸವಿಸ್ತಾರವಾಗಿ ನನಗೆ ತಿಳಿಯುವಂತೆ ಅನುಭವಕ್ಕೆ ಬರುವಂತ ಹೇಳಿರಿ. ಆದರೆ ನನ್ನದೊಂದು ವಿಜ್ಞಾಪನೆ. ಏನು ವಿಜ್ಞಾಪನೆ? ನಾನು ಎಷ್ಟು ಕೇಳಿನಿ ಅಷ್ಟಕ್ಕೆಲ್ಲವೂ ನೀನು ಸಮಂಜಸವಾದ ಉತ್ತರವನ್ನು ಕೊಟ್ಟು ನನ್ನ ಅಜ್ಞಾನವನ್ನು ಕಳೆದರಿ. ಅದು ಇನ್ನೂ ಕೇಳಲಿಕ್ಕೆ ಏನಾದರೂ ಇದ್ರೆ, ಆ ಪ್ರಶ್ನೆಗಳು ನನ್ನಿಂದ ಬರದೇ ಇದ್ರೆ, ನಾನು ಕೇಳೋದಿನ್ನಾದ, ನೀನು ಹೇಳೋದಾದ. ಆದ್ರೆ ನಾನು ಕೇಳಿಲ್ಲ ಅಂತ ನೀ ಹೇಳೋದು ಬಿಡಬೇಡ. ನಾ ಕೇಳಿಲ್ಲ ಅಂತ ನೀ ಹೇಳೋದು ಬಿಟ್ರೆ ನಷ್ಟ ನನಗಾಗ್ತದೆ. ಅದಕ್ಕಾಗಿ ದಯವಿಟ್ಟು ಇನ್ನೂ ಏನೇನು ಇದಕ್ಕೆ ಸಂಬಂಧಪಟ್ಟ ವಿಷಯಗಳಿದ್ದರೆ ಅದೆಲ್ಲವನ್ನ ಮುನಿಮುಖ್ಯ ನನಗೆ ಒಲವಿಂದೆ ಕೇಳಿಲ್ಲ, ಯಾಕೆ ಹೇಳವಂತ ಕೈ ಬಿಡಬೇಡ ಮುನಿಗಳೇ, ಅದನ್ನೆಷ್ಟು ಹೇಳ್ರಿ ಅಂದಾಗ ಮತ್ತೆ ಕೆಲವು ವಿಚಾರಗಳನ್ನು ಅವರು ಹೇಳ್ತಾ ಬಂದರು. ಯಾಕಂದ್ರೆ ಇದು ವೇದ ವಾಕ್ಯಗಳೇನವ, ತತ್ವಮಸಿ ಮಹಾವಾಕ್ಯ ಅನ್ನುವಂಥದ್ದು ಇದು ಉಪಚಾರದ ವಾಕ್ಯ ಅಲ್ಲ, ಮತ್ತು ಇನ್ನೊಂದು ವಾಕ್ಯ ಅಲ್ಲ ಅಂತ ಹೇಳಿ ಕೊನೆಗೇನು ಮಾಡಿದ್ರು? ಉಪಸಂಹಾರ ಮಾಡಿದ್ರು. ಅದರಂತೆ 16, 17ನೇ ಶ್ಲೋಕದಲ್ಲಿ ಇನ್ನೂ ಹೇಳೋದನ್ನ ಹೇಳಬೇಕು ಅನ್ನುವಂಥ ವಿಚಾರದಿಂದ ಭಗವಂತ ಇಲ್ಲಿ ಪ್ರಾರಂಭ ಮಾಡ್ತಾನ. ಆ ಕಾರಣದಿಂದ ಬುದ್ಧಿ ಏನಾಗಬೇಕು ಅಂದ್ರೆ ಆತ್ಮ ಅನಾತ್ಮ ಇವುಗಳನ್ನ ವಿವೇಚನೆ ಮಾಡುವ ಶಕ್ತಿಯನ್ನ ಕಳೆದುಕೊಂಡಿದೆ. ನಮ್ಮಲ್ಲಿ ಎಲ್ಲರಲ್ಲಿ ಬುದ್ಧಿ ಆದ, ಮನುಷ್ಯರಲ್ಲಿ ವಿಶೇಷವಾದ ಬುದ್ಧಿ ಅಂತ ಎಲ್ಲ ಶಾಸ್ತ್ರಗಳು ಹೇಳ್ತಾವ, ನಮಗೂ ಗೊತ್ತಾದ. ಆದರೆ ಆತ್ಮ ಅನಾತ್ಮ ಇವುಗಳನ್ನ ವಿಚಾರ ಮಾಡುವಂತ ಶಕ್ತಿ ಏನಾಗಿದೆ? ಬುದ್ಧಿ ಕಳ್ಕೊಂಡಲ್ಲ. ವಯಸ್ಸಾಮೇಲೆ ನಮ್ಗೆಲ್ಲರೂ ಹೇಳ್ತಾರಲ್ಲ, ಇಲ್ಲಪ್ಪ ಬುದ್ಧಿ ಕಳ್ಕೊಂಡ ಮನುಷ್ಯ, ಆತನ ಕೂಡ ಏನು ಮಾತಾಡೋದ, ಬುದ್ಧಿ ಮೊದಲಂತ ಇಲ್ಲ ಅಂದ್ರೆ ಏನು? ಬುದ್ಧಿ ಕಳ್ಕೊಂಡನಂತ. ಮನುಷ್ಯ ಕಳ್ದಲ್ಲ, ಬುದ್ಧಿ ಕಳ್ಕೊಂಡನ. ಅದೇ ರೀತಿ ಗೀತೆಯಲ್ಲಿ ಏನ್ ಹೇಳಿದ್ರು? ಬುದ್ಧಿ ನಾಶ ಪ್ರಣಶ್ಯತೆ ಅಂತ ಒಂದು ಮಾತು ಹೇಳಿದರು. ಅಂದರೆ ಮನುಷ್ಯನಿಗೆ ಕೈ ಕಳ್ಕೊಂಡ್ರೂ ಪರವಿಲ್ಲ, ಕಾಲು ಕಳ್ಕೊಳ್ಳಿ ಅಥವಾ ಇನ್ನೊಂದು ಇಂದ್ರಾದಿಗಳನ್ನ ಕಳ್ಕೊಂಡ್ರು ಕೂಡ ಅಂಥದ್ದೇನು ನಷ್ಟ ಅಲ್ಲ. ಎಲ್ಲ ಸರಿಯಾವ, ಕೈಯಾದ, ಕಾಲಾದ, ಜ್ಞಾನೇಂದ್ರಿಯಾವ, ಕರ್ಮೇಂದ್ರಿಯಾವ, ಎಲ್ಲವೂ ಸರಿಯಾಗ್ಯಾವ, ಎಲ್ಲ ಪಟುತ್ವ ಅವ. ಆದ್ರೆ ಬುದ್ಧಿ ಮಾತ್ರ ಕೆಟ್ಟಿತ್ತಂದ್ರೆ ಎಲ್ಲವೂ ಕೆಟ್ಟಂಗ ನೋಡ್ರಿ, ಎಲ್ಲ ಕೆಡ್ತಿಲ್ಲ ಅಲ್ಲಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು? ಬುದ್ಧಿನಾಶ ಪುಣ್ಯಶತಿ ಅಂತ ಹೇಳ್ಬಿಟ್ರು, ಪ್ರಣಶ್ಯತಿ ಅಂತ. ಅಂದ್ರೆ ಬುದ್ಧಿ ನಾಶವಾದರೆ ಸರ್ವಸ್ವವೂ ನಾಶ ಅಂತ. ಎಲ್ಲ ನಾಶ ಆಯ್ತಿಲ್ಲ. ಇಷ್ಟೇ ಅಲ್ಲದೆ ನಿನ್ನ ಬುದ್ಧಿ ನಾಶ ಆದರೆ ನಿನಗೆ ಸಂಬಂಧಪಟ್ಟಂತ ಇಹ ಭೋಗಗಳೇನವ, ಇಹದಲ್ಲಿ ನಿಂದ ಏನೇನು ಆದ ಅವೆಲ್ಲವೂ ಕೂಡ ನಾಶ ಆಗ್ತಾವಂದ್ರೆ ಎಲ್ಲ ನಷ್ಟ ಆಗ್ತಿಲ್ಲ. ಇವ್ರ್ಯಾರೋ ಇದು ಯಾರ್ದು ಗೊತ್ತೇ ಇಲ್ಲ ಅಂತವನಿಗೆ. ಹಾಗಾಗಿ ಬುದ್ಧಿಯಲ್ಲಿ ಸಹಜವಾಗಿರುವ ವಿವೇಕ ಶಕ್ತಿಯು ನಾಶವಾದರೆ ಬುದ್ಧಿ ನಾಶವಾದಂತೆ.
ಬುದ್ಧಿಯಲ್ಲಿ ಏನು ವಿವೇಕ ಅಂದರೆ ವಿಚಾರ ಮಾಡುವಂಥ ಶಕ್ತಿ ಕಳ್ಕೊಂಡ್ರೆ ಬುದ್ಧಿ ನಾಶ ಆಯ್ತಂತ ಅರ್ಥ ಮಾಡಬೇಕು. ಬಹಳ ಮಂದಿ ಬುದ್ಧಿವಂತರಾರಲ್ಲ, ಆದರೆ ಅವರಿಗೆ ವಿವೇಚನಾ ಶಕ್ತಿ ವಿವೇಕ ಶಕ್ತಿ ಬಹಳ ಪಟುತ್ವ. ಯಾರಲ್ಲಿ ಏನು ಮಾತಾಡಬೇಕು, ಯಾರ ಮನೆಯನ್ನು ಹೇಗೆ ಮುರಿಬೇಕು, ಯಾವ ಮನೆತನವನ್ನು ಹೇಗೆ ಒಡಿಬೇಕು ಅನ್ನುವಂಥ ವಿಚಾರವಂತರು ಬುದ್ಧಿವಂತರು ಎಷ್ಟು ಮಂದಿ ಆ ಜಗತ್ತಿನಲ್ಲಿ. ನಾ ಎಲ್ಲ ಮಾಡ್ತಾನೆ ಬಾ, ನಿನಗೆ ಯಾಕಬೇಕು, ಚಿಂತೆ ಮಾಡಬೇಡಂತ ಅಷ್ಟು ವಿಚಾರ ಮಾಡಿ ಏನೊಂದು ಆಗ್ಲಾರ್ದೆ ತಾವೇನು ಮಾಡಬೇಕು ಅಧರ್ಮ ಕಾರ್ಯವನ್ನು ಮಾಡಿ ಮುಗಿಸುವಂಥ ವಿಚಾರವಂತರು ಬಹಳ ಅಂದ್ರೆ ಅವರಿಗೆ ಬುದ್ಧಿವಂತರು ಅಂತೀರಿ ನೀವು. ಅದು ಶಾಸ್ತ್ರ ಹೇಳ್ತವ ಬುದ್ಧಿ ನಾಶ ತಂದ್ರು. ಅವರು ಅಜ್ಞಾನಿಗಳ ದೃಷ್ಟಿಯಲ್ಲಿ ಲೋಕದ ದೃಷ್ಟಿಯಲ್ಲಿ ಬುದ್ಧಿವಂತರೇ ವಿನಃ ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನೋದು ವಿಚಾರ ಶಕ್ತಿ ಇಲ್ಲಂದ್ರೆ ಬುದ್ಧಿಯನ್ನ ಕಳೆದುಕೊಂಡವರೇ ವಿನಃ ಅದೊಂದು ಕಳ್ಕೊಂಡ್ರೆ ಎಲ್ಲವನ್ನ ಕಳ್ಕೊಂಡಂತವ್ರು. ಅಂಥವ್ರು ಎಷ್ಟು ಮಂದಿ ಸಿಗ್ತಾರೆ? ಕೆಲವು ಮಂದಿ ಸಿಗೋದು. ಆ ಕಾರಣ ಒಂದು ಉದಾಹರಣೆ ಕೊಡ್ತಾರೆ. ಜ್ವರ ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋದಾಗ ವೈದ್ಯರು ನಮ್ಮ ಟೆಂಪರೇಚರ್ ಜ್ವರ ಎಷ್ಟಿದೆ ಅಂತ ಕಂಡುಹಿಡಲಿಕ್ಕೆ ಈಗ ಬೇರೆ ಮಾಧ್ಯಮಗಳು ಬಂದವ. ಮೊದಲೆಲ್ಲ ಉಷ್ಣ ಅಳೆಯೋ ಮಾಪಕಂತ ನಾಲೆ ಕೆಳಗಿಡ್ತಾರೆ. ಈಗನು ಕೊಪ್ಪಣ್ಣವ್ರು ಮಾಡ್ತಾರೆ ನೋಡ್ರಿ, ನಾಲೆ ಕೆಳಗಿಡ್ತಾರಲ್ಲ, ಅದು ಜ್ವರವನ್ನ ಅಳೆಯುವ ಉಷ್ಣ ಮಾಪಕ. ಆ ಯಂತ್ರದಲ್ಲಿಯೂ ಜ್ವರವನ್ನು ಅಳೆಯುವ ಶಕ್ತಿ ನಾಶವಾದರೆ ಆ ಯಂತ್ರವೇ ನಾಶವಾದಂತೆ. ನೋಡಕ್ಕಂಗೆ ಅದರ ಒಳಗಿಂದ ಕೆಟ್ಟದು. ಅದು ಕೆಟ್ಟ ಮೇಲೆ ಅದ್ರ ಉಪಯೋಗ ಅದೇನದು. ಆ ಯಂತ್ರ ಇದ್ರನ್ನಷ್ಟೇ ಕೆಟ್ಟೋದ್ರನ್ನಷ್ಟೇ ನಾಶವಾದಂತೆ. ಅದರಂತೆ ಬುದ್ಧಿಯನ್ನ ಅಂತರ್ಮುಖ ಮಾಡಿಕೊಂಡು ಅಂದ್ರೆ ಆತ್ಮಾಕಾರವನ್ನಾಗಿ ಮಾಡಿಕೊಂಡು ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಬುದ್ಧಿ ವಿವೇಚನ ಶಕ್ತಿ ಇಲ್ಲದೆ ಇದ್ರೆ ಬುದ್ಧಿಯು ಕೆಟ್ಟ ಹೋದಂಗಂತ ತೋರಿಸವಲ್ತಲ್ಲ. ಅದು ಜ್ವರ ಎಷ್ಟ ಅಂತ ತೋರಿಸವಲ್ತು, ನಾಲಿಗೆ ಒಳಗೆ ನಿಂತ್ಕೊಂಡಾನ, ಕೆಟ್ಟೋಗ್ಯದ ಒಳಗೆ. ಅದರಂತೆ ಬುದ್ಧಿಯು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಬುದ್ಧಿಯು ಸಾರ್ಥಕವಾಗುತ್ತದೆ. ಇಂಥ ಅಂತರ್ಮುಖವಾದ ಬುದ್ಧಿಯುಳ್ಳವನೇ ಬುದ್ಧಿವಂತ ಅಂತ ನೋಡ್ರಿ. ತೆಗೆದಾಗ್ತಿಲ್ಲ ಶಾಸ್ತ್ರ. ನಮ್ಮನೆಗೆ ಭಾಳ ಮಂದಿ ಬುದ್ಧಿವಂತರಾರ್ರಿ. ಒಬ್ಬನು IAS ಅನ, ಒಬ್ರು IPS ಅರ, ಒಬ್ರು DG ಅರ, ಒಬ್ರು ಡಾಕ್ಟರ್ ಅರ, ಒಬ್ರು ಇಂಜಿನಿಯರ್ ಅರ, ಇನ್ನೂ ಏನೇನ ಅರ. ಭಾಳ ಇಡೀ ಮನೆತನೇ ಭಾಳ ಬುದ್ಧಿವಂತರಂತೀವಿ. ಶಾಸ್ತ್ರ ಹೇಳ್ತಾರ ಅವರೆಲ್ಲರೂ ಬುದ್ಧಿಯನ್ನ ಕಳೆದುಕೊಂಡವರೇ. ಎಷ್ಟು ಮಂದಿ ಸಿಗ್ತಾರೆ? ಹಾಗಾಗಿ ಅಂತಹ ಬುದ್ಧಿವಂತನೇ ಏನ್ ಹೇಳಿದ್ರು ಶಾಸ್ತ್ರದಲ್ಲಿ, ಅವನೇ ಕೃತಕೃತ್ಯನು ಅಂದ್ರು. ಅವನು ಮಾಡಬೇಕಾದ ಕೆಲಸವೇನು ಇಲ್ಲ. ಕಾರಣ ಈಗ ಬಂದಿರುವ ಜನ್ಮವು ಅವನಿಗೆ ಮಾಡಬೇಕಾದದ್ದು ಏನಿಲ್ಲ ಅಂದ್ರೆ ಏನರ್ಥ, ಮುಂದ ಅವನಿಗೆ ಜನ್ಮವೇ ಇಲ್ಲ, ಇದೇ ಕೊನೆಯ ಜನ್ಮ. ಅವನನ್ನೇ ಶಾಸ್ತ್ರವು ಪರಮ ಪುರುಷಾರ್ಥ ಅಂದ್ರು, ಪೂರ್ಣನಂತ ಕರೆದರು, ಸ್ಥಿತಪ್ರಜ್ಞ ಅಂತ ಕರೆದರು, ಜೀವನ್ಮುಕ್ತರಂತ ಕರೆದರು, ಅನೇಕ ಶಬ್ದಗಳಿಂದ ಅವ್ರನ್ನ ಕರೆದರು ಕೂಡ ಯಾರು ಇಂಥ ಬುದ್ಧಿವಂತರಾರ ಮುಂದೆ ಜನ್ಮ ಬರಲಾರ್ದಂಗ ಈ ಜನ್ಮದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆಯೋ ಅವನೇ ಕೃತಕೃತ್ಯ. ಈ ರೀತಿ ಗೀತಾಶಾಸ್ತ್ರವು ಅನಂತವಾದದ್ದು. ಗೀತೆ ಎನ್ನುವುದು ಅನೇಕ ಪ್ರಕಾರವಾಗಿ
ಅದನ್ನು ಅಂತ್ಯ ಮಾಡಲು ಸಾಧ್ಯವಿಲ್ಲ. ಗೀತೆಯಲ್ಲಿ ಹೇಳುವಂಥ, ವೇದಾಂತದಲ್ಲಿ ಹೇಳುವಂಥ ವಿಷಯ ಏನಾದಲ್ಲ, ನೀನು ಪಡ್ಕೊಂಡ್ರೂ ಕೂಡ ಅದು ಮತ್ತೆ ಕಳ್ಕೊಂಗಿಲ್ಲ ಅಂತ. ನೀನು ಪಡ್ಕೋಬಹುದು, ಆದರೆ ಅದು ಕಳ್ಕೋದಿಲ್ಲ. ಏನಂತ ಯಾಕೆ ಕಳ್ಕೋದಿಲ್ಲ ಅಂದರೆ ಅದು ಅನಂತವಾದದ್ದು. ಈ ಮುಕ್ತಿಯನ್ನು ಹಿಂದೆಯವರು ಕೂಡ ಪಡ್ಕೊಂಡಾರ. ಪಡ್ಕೊಂಡ ಮೇಲೆ ಅದು ಉಳ್ಕೊಂಡದಿಲ್ಲ. ಮೋಕ್ಷ ನಾಶ ಆಗ್ಯದ, ಆನಂದ ಪಡ್ಕೊಂಡು ಮುಕ್ತರಾಗ್ಯಾರ. ಮುಕ್ತಿ ಅಂತ ಅವ್ರು ಪಡ್ಕೊಂಡ ಮೇಲೆ ಖಾಲಿ ಆಗ್ಬೇಕಾಗಿತ್ತಲ್ಲ. ಅಂಗಡಿಯಾಗ ಸಾಮಾನು ಇರ್ತಾವ, ಗಿರಾಕಿಗಳು ತಗೊಂಡೋದಾಗಲೇ ಕಡಿಮೆ ಆಗ್ತಾವ, ಇದು ಆಗ್ತಾವಿಲ್ಲ. ಆದರೆ ಇದು ಎಂದಾದರೂ ಕಡಿಮೆ ಆಗಿದೇನೋ ಅಂದರೆ ಆಗೋದಿಲ್ಲ. ಯಾಕಂದ್ರೆ ಇದು ಪೂರ್ಣ ಅಂತ. ಪೂರ್ಣ ಅಂದರೆ ಅಂತ್ಯ ಮಾಡಲು ಸಾಧ್ಯವಿಲ್ಲ. ಆಕಾಶವು ಅನಂತವಾಗಿದ್ದು ಪಕ್ಷಿಗೂ ತನ್ನ ಶಕ್ತಿ ಅನುಸಾರ ಹಾರಿ ಆನಂದಿಸುವಂತೆ. ಆಕಾಶ ಬಹಳ ವಿಶಾಲ ಅದಲ್ಲ. ಪಕ್ಷಿ ಏನು ಮಾಡ್ತದ, ಅದೇ ಅವಕಾಶದಲ್ಲಿ ತನಗೆ ಎಷ್ಟು ಸಾಧ್ಯ ಅದ ಅಷ್ಟು ಹಾರಾಡ್ತದ, ಕುಂತ್ಬಿಡ್ತದೆ, ಆನಂದ ಪಟ್ಟೋಗ್ತದೆ. ಹಾಗಾಗಿ ಮಾನವ ಬುದ್ಧಿಯು ಸಹ ಅನಂತವಾದ ತತ್ವದಲ್ಲಿ ತನ್ನ ಶಕ್ತಿ ಅನುಸಾರವಾಗಿ ಇವನು ಹಾರಿ ಹೋಗಿ ಆನಂದ ಪಡುತ್ತಾನೆ. ಮುಗಿತಂತಿಲ್ಲ. ಇವತ್ತೇ ಮುಗಿದ್ರ ಮುಂದೆ ಮುಕ್ತರಿಗೆ ಬೇಕಲ್ಲ. ಹಾಗಾಗಿ ಕೊನೆಗೆ ಫಲಶ್ರುತಿಯಾಗಿ ಸರ್ವ ಅಂತರ್ಯಾಮಿಯಾದ ಪರಮಾತ್ಮನು ಈ ಪುರುಷೋತ್ತಮನು ಪ್ರಾಪ್ತಿ ಯೋಗವನ್ನು ಶ್ರದ್ಧೆಯಿಂದ ಪಠಿಸುವವರೆಗೆ, ಚಿಂತಿಸುವವರೆಗೆ, ಕೇಳುವವರೆಗೆ ಮತ್ತು ಹೇಳುವವರೆಗೆ ತಮ್ಮ ಸ್ವರೂಪವೇ ಆದ ಪುರುಷೋತ್ತಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಇದು ಸುಯೋಗ ಎಲ್ಲರಿಗೆ ಲಭಿಸಲಿ, ಎಲ್ಲರಿಗೆ ಪ್ರಾಪ್ತಿಯಾಗಲಿ ಅಂತ ಮಹಾತ್ಮರು ಎಷ್ಟು ವಿಶಾಲದಿಂದ ಹೇಳಿ ನೋಡ್ರಿ. ನಮಗೇನಾನ ಎಲ್ಲಾರ ಒಂದು 50, 100, 1000 ಲಾಭ ಆಯ್ತಂದ್ರೆ ಆ ಲಾಭದ ಗುಟ್ಟು ಮತ್ತೊಬ್ಬರಿಗೆ ಹೇಳಂಗಿಲ್ಲ. ಅವು ಹೇಳ್ತೋಡ್ ನಮ್ಮ ಅವ್ರಿಗೆ ಹೇಳ್ಬೇಡಪ್ಪ, ಯಾಕೆ ಅವನು ನಮ್ಮಂಗ ತಗೊಂಡಂಗೆ ಅಂತ. ಆದರೆ ಮಹಾತ್ಮರು ಜ್ಞಾನ ಆನಂದವನ್ನು ಎಷ್ಟು ಪರಿಪರಿಯಾಗಿ ಎಲ್ಲರಿಗೆ ಪ್ರಾಪ್ತಿಯಾಗಲಿ, ಎಲ್ಲರಿಗೆ ದೊರೆಯಲಿ, ಎಲ್ಲರೂ ಆನಂದಿಸಲಿ. ಯಾಕಂದ್ರೆ ಇದು ಖಾಲಿ ಆಗೋದಲ್ಲ ಅಂತ. ಖಾಲಿ ಆಗೋದಲ್ಲ. ಹಿಂಗೆ ಒಂದು ಸಲ ಬಹಳ ಸಮುದ್ರದಲ್ಲಿ ನೀರಾವಲ್ಲ. ಆ ನೀರನ್ನು ಯಾವುದೋ ಒಂದು ಸಂದರ್ಭ ಅನುಸಾರವಾಗಿ ಈ ನೀರನ್ನು ಖಾಲಿ ಮಾಡ್ತೀವಿ ಅಂತೇಳಿ ಅವು ಶಪಥ ತೊಟ್ಟು ಪಕ್ಷಿ ಕುಲಗಳೆಲ್ಲವು. ಆವಾಗ ಏನು ಮಾಡಿದ್ರು ಅಂದರೆ ತಲೆಗೊಂದಿಷ್ಟು ಒಂದು ಸಣ್ಣ ಸಣ್ಣ ಇದರಲ್ಲಿ ನೀರನ್ನು ತಗೊಂಡು ಹೋಗೋದು, ಆ ಕಡೆ ಸಮುದ್ರ ದಂಡಿಗೆ ಹಾಕೋದು, ತೆಗೆದು ಹಾಕೋದು. ಎಷ್ಟು ದಿವಸ ಮಾಡಿದವು ಅಂದರೆ ಇಡೀ ಪಕ್ಷಿ ಕುಲದ ಜಾತಿಗಳೆಲ್ಲವೂ ಸೇರಿ ಹಗಲು ರಾತ್ರಿ ಆ ನೀರನ್ನು, ಸಮುದ್ರ ನೀರು ಖಾಲಿ ಮಾಡ್ಬೇಕಂತ ಪ್ರಯತ್ನ ಪಟ್ಟು ಹೆಂಗ ನಾಶ ಆಗಲಿಲ್ಲ. ಪ್ರಯತ್ನ ಮಾಡಿದ್ರೆ ಹೋದು ಸಮುದ್ರ ಖಾಲಿ ಆಗಲಿಲ್ಲ. ಅದರಂತೆ ಮಾನವರು ನಾವೆಲ್ಲ ಸೇರಿ ಇಡೀ 14 ಲೋಕದವರು ಈ ಆನಂದವನ್ನು ಖಾಲಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಪ್ರಯತ್ನ ಮಾಡಿದವರೇ ಈ ಸೋತೋದ್ರ ವಿನ. ಆದರೆ ಮಹಾತ್ಮರ ಗೀತಾ ಅನುಸಾರವಾಗಿರ್ತಕ್ಕಂಥ ಪ್ರಕರಣ ಗ್ರಂಥಗಳಿರ್ತಕ್ಕಂಥ ಮೋಕ್ಷದ ಆನಂದವನ್ನು ಯಾರು ಖಾಲಿ ಮಾಡಿಲ್ಲ, ಮಾಡೋಕ್ಕೂ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಬೇಕಾಗ್ಯದ. ಈ ರೀತಿ ಇಲ್ಲಿಗೆ ಪುರುಷೋತ್ತಮ ಪ್ರಾಪ್ತಿ ಯೋಗ ಎಂಬ 15ನೇ ಅಧ್ಯಾಯ ಇಲ್ಲಿ ಮುಗೀತು ಅನ್ನುವ ಮಾತನ್ನು ಹೇಳಿ ಓಂ ಶಾಂತಿ ಶಾಂತಿ ಇದು ಶಾಂತಿ ಅಂತ ಹೇಳಿದರು. ಮತ್ತೆ ಮುಂದೆ 16ನೇ ಅಧ್ಯಾಯದಲ್ಲಿ ಷೋಡಶೋ ಅಧ್ಯಾಯ ಅನ್ನುವಂಥ ಮಾತಿನಲ್ಲಿ
ದೈವಾಸುರ ಸಂಪದ್ವಿ ಭಾಗಯೋಗ ಅಂತ ಇಲ್ಲಿ ಹೇಳ್ತಾರೆ. ಈ ಅಧ್ಯಾಯವನ್ನು ನಾಳೆ ದಿನ ನಾವು ಪ್ರಾರಂಭ ಮಾಡೋಣ ಅನ್ನೋ ಒಂದು ಮಾತನ್ನು ಹೇಳ್ತಿ ಇಲ್ಲಿಗೆ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ, ಕೃತಾರ್ಥರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಶಂಕರಾನಂದ ಮಹಾಭಕ್ತ ಸಂಘ ಶರಣರ ಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದಾನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದಾನಂದ. ಎಲ್ಲೋ ಜನಸಿ ಎಲ್ಲೋ ಆಶಿಸಿದೆ, ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಎಲ್ಲ ಜನಸಿ ಎಲ್ಲಿ ವಾಸಿಸಿದೆ, ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲಾದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ. ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದಾನಂದ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದಾನಂದ. ಪೊಡವಿಯೋ ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಂ ಶಿಯವಾಕ್ಯವನೋ. ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಂ ಶಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದಾಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದಾನಂದ. ಸಂಘ ಶರಣರ ನಿಜದಾನಂದ. ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರ್ಥ ಸ್ವಾಮಿ ಜೈ. ಶ್ರೀ
श्री शिवपुत्र स्वामी महाराज की जय, श्री सद्गुरु बसवानंद महाराज की जय, श्री सद्गुरु अरविंद महाराज की जय, सकल साधु संत महाराज की जय। जय मंगल।